ಹೆಲೋ ವಿವರ್ಸ್, ವೆಲ್ಕಮ್ ಬ್ಯಾಕ್ ಎವ್ರಿವನ್. ನಾನಿವತ್ತು ಶಿರಾದ್ದು ಒಂದು ಹೆಲ್ದಿ ವರ್ಷನ್ ಸ್ವೀಟ್ ಮಾಡಿ ತೋರ್ಸಕತ್ತೀನಿ. ಜಾಗ್ರಿ ರವಾ ಹಲ್ವಾ ಅಂತ. ಇದಕ್ಕೆ ಹೆಲ್ದಿ ವರ್ಷನ್ ಯಾಕಂದೆ ಅಂದ್ರೆ ಇದಕ್ಕೆ ಸಕ್ಕರೆ ಬದಲಿ ಬೆಲ್ಲ ಯೂಸ್ ಮಾಡ್ಕೊಂಡಿನಿ. ಇದನ್ನು ಮಾಡೋಕ್ಕೆ 1 ಕಪ್ ರವೆ ತೊಗೊಂಡಿನಿ, 1 ಕಪ್ ಬೆಲ್ಲ, ಸ್ವಲ್ಪ ಡ್ರೈ ಫ್ರೂಟ್ಸು, ಒಂದು ಅರ್ಧ ಕಪ್ ತುಪ್ಪ, ಒಂಚೂರು ಏಲಕ್ಕಿ ಪುಡಿ, ಒಂಚೂರು ಉಪ್ಪು ತೊಗೊಂಡಿನಿ. ಇದನ್ನು ಮಾಡೋಕ್ಕೆ ಫಸ್ಟ್ ಒಂದು ಲೋ ಫ್ಲೇಮ್ ಒಳಗೆ ಗ್ಯಾಸ್ ಇಟ್ಕೊಂಡು ಒಂದು ಕಡಾಯಿ ಇಟ್ಕೊಂಡಿನಿ. ಕಡಾಯಿ ಬಿಸಿ ಆದಮೇಲೆ ಅದಕ್ಕೆ ಒಂದು 2 ಸ್ಪೂನ್ನಷ್ಟು ತುಪ್ಪ ಹಾಕ್ಕೊಂಡಿನಿ. ನಾನು ಟೋಟಲ್ ತೊಗೊಂಡಿರೋದು ಅರ್ಧ ಕಪ್ ತುಪ್ಪ. ಅದನ್ನು ಸ್ಟೆಪ್ ಬೈ ಸ್ಟೆಪ್ ಯೂಸ್ ಮಾಡ್ಕೊಂಡಿನಿ. ಫಸ್ಟ್ ಡ್ರೈ ಫ್ರೂಟ್ಸ್ ಹುರಿಯೋಕೆ ಒಂದು 2 ಸ್ಪೂನ್ ತುಪ್ಪ ಹಾಕ್ಕೊಂಡು ಅದರೊಳಗೆ ಹೆಚ್ಚಿಟ್ಕೊಂಡಿರೋ ಡ್ರೈ ಫ್ರೂಟ್ಸ್ನ ಒಂದೊಂದಾಗಿ ಹುರ್ಕೊಂಡು ತಗೊಂಡಿನಿ. ಫಸ್ಟ್ ಬಾದಾಮಿನ ಉದ್ದಕ್ಕೆ ಹೆಚ್ಕೊಂಡು ಇಟ್ಕೊಂಡಿದ್ದೆ, ಅದನ್ನು ಕೆಂಬಣ್ಣ ಬರುತ್ತನ ಹುರ್ಕೊಂಡು ಅದನ್ನು ತೆಗೆದಿಟ್ಕೊಂಡು ಅದೇ ತುಪ್ಪಕ್ಕೆ ಸ್ಪ್ಲಿಟ್ ಮಾಡಿ ಇಟ್ಕೊಂಡಿರೋ ಗೋಡಂಬಿ ಹಾಕ್ಕೊಂಡಿನಿ. ಗೋಡಂಬಿ ಹುರ್ಕೊಂಡು ಅದನ್ನು ಅದು ಕೆಂಬಣ್ಣ ಬರುತ್ತನ ಹುರ್ಕೊಂಡು ಅದನ್ನು ತಕ್ಕೊಂಡು ಅದೇ ತುಪ್ಪಕ್ಕೆ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಪಿಸ್ತಾ ಇಟ್ಕೊಂಡಿದ್ದೆ, ಅದನ್ನು ಅರ್ಧ ಹುರ್ಕೊಂಡಿನಿ. ಅರ್ಧ ಹುರಿದಾದ್ಮೇಲೆ ಅದ್ರ ಜೊತೆನೇ ಸ್ವಲ್ಪ ರೈಸಿನ್ಸ್ ಆ್ಯಡ್ ಮಾಡ್ಕೊಂಡಿನಿ. ಒಣ ದ್ರಾಕ್ಷಿ ಹುರಿದಾದ್ಮೇಲೆ ಗೊತ್ತಾಗುತ್ತೆ ಅದು ಉಬ್ಕೊಂಡು ಬರ್ತಾವೆ. ಅದು ಹುರಿದಾದ್ಮೇಲೆ ಅದನ್ನು ಎತ್ತಿಟ್ಕೊಂಡಿನಿ. ಎಲ್ಲ ಡ್ರೈ ಫ್ರೂಟ್ಸ್ನೂ ಒಂದೇ ಸರಿ ಹಾಕ್ಕೊಂಡು ಹುರ್ಕೋಬೋದು. ಒಂದೊಂದು ಜಲ್ದಿ ಹೊತ್ತವು, ಒಂದೊಂದು ಟೈಮ್ ತೊಗೋತಾವೆ ಹುರ್ಕೊಳಕ್ಕೆ. ಅದ್ರ ಸಲುವಾಗಿ ನಾನು ಸಪ್ರೇಟಾಗಿ ಹುರ್ಕೊಂಡಿನಿ. ಇದು ನಿಮ್ಗೆ ಎಷ್ಟು ಬೇಕು ಡ್ರೈ ಫ್ರೂಟ್ಸ್ ಅಷ್ಟು ಹಾಕ್ಕೋಬೋದು. ಡ್ರೈ ಫ್ರೂಟ್ಸ್ ಜಾಸ್ತಿ ಇಷ್ಟ ಇರೋರು ಜಾಸ್ತಿ ಹಾಕ್ಕೋಬೋದು, ಇಷ್ಟ ಇಲ್ಲ ಅನ್ನೋರು ಡ್ರೈ ಫ್ರೂಟ್ಸ್ ಹಾಕ್ದೇನೂ ಹಾಗೆ ಮಾಡ್ಕೋಬೋದು. ಈಗ ನಾನು ಡ್ರೈ ಫ್ರೂಟ್ಸ್ ಉಳ್ಕೊಂಡು ತೆಗೆದಿಟ್ಕೊಂಡು ಅದ್ರದ್ದು ಉಳ್ಕೊಂಡಿರೋ ತುಪ್ಪಕ್ಕೆ ತೊಗೊಂಡಿದ್ದು 1 ಕಪ್ ರವೆ ಹಾಕ್ಕೊಂಡು ಅದಕ್ಕೆ ಕೆಂಬಣ್ಣ ಬರುತ್ತೆ ನಾನು ಸ್ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಹುರ್ಕೊಂಡಿನಿ. ಇದಕ್ಕೆ ಗೋಧಿ ರವೆ ಹಾಕ್ಕೊಂಡು ಮಾಡ್ತಾರೆ, ಇದನ್ನು ಸಜ್ಕ ಅಂತ ಕರೀತಾರೆ. ಸೇಮ್ ಪ್ರೊಸೀಜರ್ ಬೆಲ್ಲ ಹಾಕ್ಕೊಂಡು. ನಾನು ಇದಕ್ಕೆ ಬಾಂಬೆ ರವೆ ಯೂಸ್ ಮಾಡಿದ್ದಕ್ಕೆ ಇದನ್ನು ಜಾಗ್ರಿ ರವೆ ಹಲ್ವಾ ಅಂತ ಹೇಳಿ ಕರ್ತೀನಿ. ನಾನು 1 ಕಪ್ ರವೆ ತೊಗೊಂಡಿದ್ನಲ್ಲ, ಅದು ಸೇಮ್ 1 ಕಪ್ಪಿಗೆ 3 ಕಪ್ ಆಗೋಷ್ಟು ನೀರು ತೊಗೊಂಡಿನಿ. ಅದೇ ಪಾತ್ರೆಗೆ 3 ಕಪ್ ನೀರು ಹಾಕ್ಕೊಂಡು ನೀರು ಕುದಿಯೋ ತನಕ ಬಿಟ್ಕೊಂಡಿನಿ. ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊಂಡಿನಿ, ಒಂದು ಚಿಟಿಕೆ ಅಷ್ಟು. ಇದು ಉಪ್ಪು ಒಂದು ಸ್ವಲ್ಪ ಜನ ಹಾಕ್ಕೊಳ್ಳಲ್ಲ, ಒಂದು ಸ್ವಲ್ಪ ಜನ ಹಾಕ್ತಾರೆ. ಇದು ನಿಮಗೆ ಬಿಟ್ಟಿದ್ದು, ಇಷ್ಟ ಇರೋರು ಹಾಕ್ಕೋಬೋದು, ಇರದೇ ಇರೋರು ಸ್ಕಿಪ್ ಮಾಡ್ಕೊರಿ. ಅದು ನೀರು ಬಿಸಿ ಆದಮೇಲೆ ನಾನು ಹುರ್ಕೊಂಡು ಇಟ್ಕೊಂಡಿದ್ನೆಲ್ಲ ಆ ರವನ್ನ ಅದರೊಳಗೆ ಕುದಿಸ್ಕೊಂಡಿನಿ. ರವೆ ಕುದಿಯುತ್ತನ ಒಂದು ಸ್ವಲ್ಪ ಕೈಯಾಡಿಸ್ಕೊಂಡಿರ್ಬೇಕು ರವೆ, ಇಲ್ಲಾಂದರೆ ತಳ ಹತ್ತುತ್ತದು. ಅದು ರವೆ ಕುದ್ದಾದ್ಮೇಲೆ ಅದಕ್ಕೆ 1 ಸ್ಪೂನ್ ತುಪ್ಪ ಹಾಕ್ಕೊಂಡು ಇನ್ನೊಂದು ಸತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿನಿ ರವನ್ನ. ಅದು ಕಂಪ್ಲೀಟಾಗಿ ರವೆ ಕುದ್ದಾದ್ಮೇಲೆ ನಾನು ತೊಗೊಂಡಿದ್ದು ಬೆಲ್ಲ ಇದಕ್ಕೆ ಆ್ಯಡ್ ಮಾಡ್ಕೊಂಡಿನಿ. ಇದನ್ನು ನಂದು ಪ್ಯೂರ್ ಆಗಿರೋದು, ಅದರೊಳಗೇನು ಹೊಲಸಿಲ್ಲಾರ್ದ ಬೆಲ್ಲ ಇತ್ತು, ಸೊ ಡೈರೆಕ್ಟಾಗಿ ಆ್ಯಡ್ ಮಾಡ್ಕೊಂಡಿನಿ. ಇದು ಗಟ್ಟಿ ಬೆಲ್ಲ ಇರೋರು ಹಾಕ್ಕೊಳ್ಳೋರು ಅದನ್ನು ಒಂದು ಸತಿ ಪುಡಿ ಮಾಡಿಕೊಂಡು ಸೋಸ್ಕೊಂಡು ಅದ್ರ ನೀರು ಆ್ಯಡ್ ಮಾಡ್ಕೋಬೇಕು, ಇಲ್ಲಾಂದ್ರೆ ಅದರೊಳಗೆ ಸಣ್ಣ ಸಣ್ಣ ಹಳ್ಳದು ಇರ್ತಾವೆ, ಸೊ ಆಮೇಲೆ ಬಾಯಿಗೆ ಸಿಗ್ತಾವೆ ಹಳ್ಳಗಳು. ಬೆಲ್ಲ ಎಲ್ಲ ನೀಟಾಗಿ ರವೆ ಜೊತೆ ಕರಗಿದಾದ್ಮೇಲೆ ಅದಕ್ಕೆ ಒಂದು ಅರ್ಧ ಸ್ಪೂನ್ನಷ್ಟು ಏಲಕ್ಕಿ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೆ, ಅದೇ ಏಲಕ್ಕಿನ ಹಾಕ್ಕೊಂಡಿನಿ. ಏಲಕ್ಕಿ ಅದ್ರ ಜೊತೆ ಮಿಕ್ಸ್ ಆದಮೇಲೆ ಹುರಿದು ತೆಗೆದಿಟ್ಕೊಂಡಿರೋದು ಡ್ರೈ ಫ್ರೂಟ್ಸ್ನೆಲ್ಲ ಇದಕ್ಕೆ ಆ್ಯಡ್ ಮಾಡೀನಿ. ಇದು ಡ್ರೈ ಫ್ರೂಟ್ಸ್ ಹಾಕಿದಾದ್ಮೇಲೆ ಜಾಸ್ತಿ ಹೊತ್ತು ಕುದಿಸೋದು ಏನು ನೆಸೆಸರಿ ಇಲ್ಲ. ಇದು ಕರ್ಕೊಂಡಿರೋದು ಡ್ರೈ ಫ್ರೂಟ್ಸ್ ಇರುತ್ತಲ್ಲ, ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಉಳಿದಿರೋ ತುಪ್ಪ, ನಿಮ್ಗೆ ತುಪ್ಪ ಎಷ್ಟು ಬೇಕೋ ಅಷ್ಟು ತುಪ್ಪ ಹಾಕಿ ಒಂದು ಸತಿ ಮುಚ್ಚಿಡಬೇಕು. ಒಂದು 5 ನಿಮಿಷ ಗ್ಯಾಸ್ ಲೋ ಫ್ಲೇಮ್ ಒಳಗೆ ಮಾಡ್ಕೋಬೇಕು. ಮುಚ್ಚಿಟ್ಕೊಂಡು ಆಮೇಲೆ ಗ್ಯಾಸ್ ಆಫ್ ಮಾಡಿ ಒಂದು 10 ಮಿನಿಟ್ಸ್ ಬಿಟ್ಟರೆ ಇದು ಕಂಪ್ಲೀಟ್ ಕೂಲ್ ಆದಮೇಲೆ ಪರ್ಫೆಕ್ಟ್ ಆಗಿರುತ್ತೆ ಟೆಕ್ಸ್ಚರು. ಇದು ಸಕ್ರೆದು ಸಿರಾಕ್ಕಿಂತನೂ ಸಿಕ್ಕಾಪಟ್ಟಿ ರುಚಿಯಾಗಿರ್ತದೆ, ಆಮೇಲೆ ಹೆಲ್ದಿ ಕೂಡ. ಒಂದು ಸತಿ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.